ಪ್ರತಿಯೊಂದನ್ನು ಕೂಡ ಕೊಡ್ಬೇಕಾಗತ್ತೆ ನೀವು. ಸೊ ಇತ್ತ HD ರೇವಣ್ಣ ಬಂಧನ ಬೆನ್ನಲ್ಲೇ ಮೊಬೈಲ್ ಸೀಸ್ ಮಾಡಿದ್ದಾರೆ. SIT ಅಧಿಕಾರಿಗಳಿಂದ HD ರೇವಣ್ಣ ಅವರ ಮೊಬೈಲ್ ಸೀಸ್ ಮಾಡಲಾಗಿದೆ. ಮೊಬೈಲ್ ಸೀಸ್ ಮಾಡಿ ಡೇಟಾ ಪರಿಶೀಲನೆಯನ್ನ ಮಾಡಿದ್ದಾರೆ. ಚಾಟಿಂಗ್, ಕಾಲ್, CDR ಪರಿಶೀಲನೆಗೆ SIT ಮುಂದಾಗಿದೆ. HD ರೇವಣ್ಣ ಬಂಧನ ಬೆನ್ನಲ್ಲೇ ಮೊಬೈಲ್ ಅನ್ನ ಸೀಸ್ ಮಾಡಿದ್ದಾರೆ. ರೇವಣ್ಣ ಅವರ ಮೊಬೈಲ್ ಸೀಸ್ ಆಗಿದೆ SIT ಅಧಿಕಾರಿಗಳಿಂದ. ಇವ್ರ ಮೊಬೈಲ್ ಅಲ್ಲಿ ಏನೇ ಡಾಟಾ ಟ್ರಾನ್ಸ್ಫರ್ ಆಗಿದ್ರು ಕೂಡ ಎಲ್ಲವೂ ರೀಕಾಲ್ ಆಗುತ್ತೆ, ರಿಕವರ್ ಮಾಡ್ತಾರೆ. SITಗೆ CBIಗೆ ಕೊಡ್ತಾರೆ ಅಂತಂದ್ರೆ ಸುಖ ಸುಮ್ನೆ ಕೊಡಲ್ಲ, ಕೆಲಸ ಇಲ್ಲದೆ. ಏನ್ ಬೇಕಾದ್ರೂ ಆಗ್ಲಿ, ಅವ್ರಿಗೆ ಎಲ್ಲೇ ಯಾರಿಗೆ ಕಳಿಸಿ, ಹೆಂಗೆ ಡಿಲೀಟ್ ಮಾಡಿ, ಎಲ್ಲ ಎರೇಸ್ ಮಾಡ್ಲಿ, ಏನೇ ಮಾಡಿದ್ರು ಮತ್ತೆ ರಿಕವರ್ ಮಾಡ್ತಾರೆ. ಇವ್ರ ಮೊಬೈಲ್ ಅಲ್ಲೂ ಅಂಥದ್ದೇನಾದ್ರೂ ವಿಡಿಯೋಗಳಿದ್ರೆ, ಯಾಕಂದ್ರೆ ಮಗನಿಗೆ ಅಪ್ರೋಚ್ ಮಾಡ್ತಿದ್ದಿದ್ದೆ ತಂದೆ, ಫೋರ್ಸ್ ಮಾಡ್ತಿದ್ದಿದ್ದೆ ತಂದೆ, ಸಂತ್ರಸ್ತ ಮಹಿಳೆಯರು ಹೇಳಿರೋದು. ಅವರೇ ನಮಗ್ ಫೋರ್ಸ್ಫುಲಿ ಕರ್ಕೊಂಡು ಹೋಗ್ತಾ ಇದ್ರು, ಕಳಿಸ್ತಾ ಇದ್ರು, ಕೈ ಕಾಲು ಮುಗಿದ್ರು ಬಿಡ್ತಾ ಇರ್ಲಿಲ್ಲ ಅಂತ. ಸೊ ಇದೀಗ HD ರೇವಣ್ಣ ಅವರನ್ನ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ. ಅದಾದ ನಂತರ ಕೋರಮಂಗಲದ ಜಡ್ಜ್ ಮುಂದೆ ಹಾಜರು ಪಡಿಸ್ತಾರೆ. ಅಲ್ಲೇನಾದ್ರೂ ಇವತ್ತು ಕಸ್ಟಡಿಗೆ ಬೇಡ ಅಂತಂದ್ರೆ ಪರಪ್ಪನ ಅಗ್ರಹಾರ ಜೈಲೇ ಗತಿ. ಇತ್ತ ಪ್ರಜ್ವಲ್ ಎಲ್ಲಿದೆಯಪ್ಪ ಅನ್ನುವಂಥದ್ದು ಕೂಡ ಶುರುವಾಗಿದೆ. ಸೊ ಇವತ್ತೇ ಬರ್ತಾರೆ ಅನ್ನುವಂಥದ್ದಿದೆ. ನೋಡೋಣ ಏನೆಲ್ಲ ಆಗತ್ತೆ.